ನಾಚಿಕೆಟ್ಟವ ನೀನು. ಮಂಗ ಅಂತ ಗೊತ್ತುಂಟ ನಿನಗೆ? ಮಂಗ ಅಂದ್ರೆ ನನಗೆ ಅಭಿಮಾನ, ನನ್ನ ಜಾತಿ ಅದು. ಹೌದಾ? ಅದ್ರ ಜಾತಿ ಹೌದು. ಲೋಕದವರೆಲ್ಲ ಸ್ವಭಾವದಲ್ಲಿ ಮಂಗ ಅಂತ ಹೇಳುವ ಹಾಗೆ ಮಾಡಿದ್ಯಲ್ವಾ? ನಿನ್ನ ಅಪ್ಪ ಯಾರು ಎನ್ನೋ ಪ್ರಜ್ಞೆ ಉಂಟಾ? ಪಾಲು ತರುದ ಹೌದು. ಕರ್ತಿಯಲ್ವಾ ಈಗ? ಏನು ಅಣ್ಣಾವಾಲಿ ಬಾಯುದ್ದಕ್ಕೆ 3 ಕಾಲ ಒಟ್ಟಿಗೆ ಉಂಟು. ಅಣ್ಣ ಅಂತ ಕರೆದದ್ದು ನಿನ್ನ ಭೂತಕಾಲ, ವಾಲಿ ಅಂತ ಕರೆದದ್ದು ವರ್ತಮಾನ ಕಾಲ, ಯುದ್ಧಕ್ಕೆ ಬಾ ಅಂತ ಕರ್ತಿಯಲ್ವಾ ಅದು ನಿನ್ನ ಭವಿಷ್ಯದ ನಿರ್ಣಯ. ನಾನು ಏನು ಮಾಡ್ತೇನೆ ಅಂತ ನಿರ್ಣಯ ನನಗೆ ಬಿಟ್ಟದ್ದು, ಅದಕ್ಕೆ ಪ್ರಚೋದನೆ ಕೊಟ್ಟದ್ದು ನೀನು. ಲೋಕದಲ್ಲಿ ಒಂದೊಂದು ದುರಂತ ಹೇಳುದು ನಾನು. ಎಷ್ಟೆಷ್ಟು ದೊಡ್ಡ ಅಪ್ಪಂದಿರಿಗೆಲ್ಲ ಇಂಥ ಮಕ್ಕಳೆಲ್ಲ ಇರ್ತಾರೆ. ಅಪ್ಪಂದಿರೆಲ್ಲ ದೊಡ್ಡ ದೊಡ್ಡ ಪ್ರಸಿದ್ಧರು, ಆದ್ರೆ ಅವರ ಮಕ್ಕಳು ಆಣೆ ಹಾಕಿ ಆ ಕ್ಷೇತ್ರಕ್ಕೆ ಹೋಗುವಾಗ ಮರ್ಯಾದೆ ತೆಗಲಿಕ್ಕೆ ಸಾಕು. ಇಡೀ ಲೋಕಕ್ಕೆ ಬೆಳಕು ಕೊಡುವವ, ಬುದ್ಧಿ ಕೊಡುವವ, ದಿಯೋಯೋನ ಪ್ರಚೋದಯ ಎನ್ನುವುದಾಗಿ ವೈದಿಕರು ಯಾವನನ್ನು ಗಾಯತ್ರಿ ಮಂತ್ರದ ಮೂಲಕ ಸ್ತುತಿಸ್ತಾರೋ ಅಂತ ಸೂರ್ಯನಿಗೆ ಮಗನಾಗಿ ನೀನು ಒಂದು ದಿವಸ ಆದ್ರೂ ಬೆಳಕಲ್ಲಿದ್ಯೋ ಆ ಗುಹೆಯ ಕತ್ತಲಲ್ಲೇ ಇರುದಲ್ವ? ನಿನ್ನ ಪ್ರೀತಿಗೆ ಹಾಗೆ ತರುಣರೆಲ್ಲ ಅಂತಿರಲ್ಲ ಸುಗ್ರೀವ, ಯಾವಾಗ ನೋಡಿದ್ರೆ ಕತ್ತಲೆಯಲ್ಲಿ ಇರುದು. ಕೆಟ್ಟವ ಈಗ ಬಂದು ನನ್ನನ್ನು ಕರೀತ್ಯ, ಹೌದೇನೋ? ಹಳೆ ಸುಗ್ರೀವನಲ್ವ, ಹೊಸದೊಂದು ಬೇರೆ ಸುಗ್ರೀವ ಇಲ್ಲಲ್ಲ. ಏನು ಧೈರ್ಯದಿಂದ ಬಂದೆಯೋ, ಏನು ಹೊಸ ಪರಾಕ್ರಮವೋ, ಏನು ಸಾಹಿತ್ಯ? ನನಗೆ ನಾಚಿಕೆ ಇಲ್ಲ. ನಿನಗೆ ನಾಚಿಕೆ ಉಳಿದದ್ರಲ್ಲಿ ಇಲ್ಲ, ಅಣ್ಣ ಅಂತ ಕರೆಯುವುದಕ್ಕೆ ನಾಚಿಕೆ ಅಲ್ಲ. ಯಥಾರ್ಥ ನಾನು ಒಪ್ಪಿಕೊಳ್ತೇನೆ. ನಾಚಿಕೆ ಇರುವುದು ಯಾರಿಗೆ? ದೊಡ್ಡ ದೊಡ್ಡ ವಿಷಯದಲ್ಲೆಲ್ಲ ನಾಚಿಕೆ ಇರುವುದು ಯಾರಿಗೆ? ಸಣ್ಣದ್ರಲ್ಲಿಯೂ ಮರ್ಯಾದೆ ಉಳಿಸಿಕೊಳ್ಳುವವನಿಗೆ. ನೀನು ದೊಡ್ಡದ್ರಲ್ಲೇ ನಾಚಿಕೆ ಇಟ್ಟವ, ಮತ್ತೆ ಅಣ್ಣ ಅಂತ ಕರೆದ ಮಾಡಿದ್ರೆ ಮಾತ್ರ ನಾಚಿಕೆ ಆಗುದು. ಇನ್ನೆಂತದ್ದು ಮಾಡ್ಲಿ? ನಾನಂತ ವ್ಯವಹಾರ ಮಾಡ್ಲಿಲ್ಲ ಇಲ್ವಾ? ಅದು ನಿನಗೆ ಮಾತ್ರ ಸ್ಪಂದಿಸುದು ಆ ರೀತಿ. ಹೌದೇನೋ? ಈಗ ನಿನ್ನ ಹೆಂಡತಿ ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಿಲ್ವಾ? ನಿನಗೆ ಬಾವಿಗೆ ಹಾರ್ಲಿಕ್ಕೆ ಆಗುದಿಲ್ವಾ? ಯಾಕೆ? ನನ್ನ ಹೆಂಡತಿ ನನ್ನಲ್ಲಿ ಇಲ್ಲ, ಬೇರೊಬ್ಬರಲ್ಲಿ ಇದ್ದಾರೆ ಅಂತ ಹೇಳುವುದಕ್ಕಿಂತ ಬಾವಿಗೆ ಹಾರ್ಲಿಕ್ಕೆ ಆಗುದಿಲ್ಲ. ಏನು ಇದು ನಿನಗೆ ಅಪಮಾನ ಗೊತ್ತುಂಟ? ಯಾಕಂದ್ರೆ ಒಂದು ಒಳ್ಳೆ ಅಪ್ಪನಿಗೆ ಹುಟ್ಟಿ ಈಗ ಅಪ್ಪ ಹೇಗೆ ಯೋಚನೆ ಮಾಡಿ ಯಾರು ಒಬ್ಬ ತಮ್ಮನನ್ನು ಮಗನಂತೆ ಕಾಣಬೇಕಿತ್ತು, ಅಥವಾ ಮಗನ ಹೆಂಡತಿಯನ್ನು ಸ್ವತೆಯಾಗೆ ಕಾಣಬೇಕಿತ್ತು. ಆದ್ರೆ ನೀನು ಮಾಡಿದ ದುಷ್ಕೃತ್ಯ ಏನು? ಎನ್ನುವ ಹೆಂಡತಿಯಾದಂತಹ ಅರುವೆಯನ್ನು ನೀನು ಬಲಾತ್ಕಾರ ಪೂರ್ವಕವಾಗಿ ನಿನ್ನ ಒತ್ತೇರಿಸಿಕೊಂಡಿದ್ದಿ. ನಾವು ಅತಿಕ್ರಮಣ ಮಾಡಿದ್ರು ಬಲಾತ್ಕಾರವೇ, ಎಡತ್ಕಾರ ಮಾಡ್ಲಿಕ್ಕಿಲ್ಲ. ಅವಳಿಗೆ ಮನಸ್ಸು ಉಂಟಾ ಇಲ್ವ ವಿಷಯ ಬೇರೆ. ಆದ್ರಿಂದ ಅವಳ ಮನಸ್ಸಿಗೆ ಗೊತ್ತುಂಟ, ಅವಳು ಪ್ರತಿನಿತ್ಯ ನನ್ನದೇ ಜಪ ಮಾಡ್ತಾ ಇದ್ದಾಳೆ. ಅವಳು ಕಣ್ಣೆತ್ತಿ ಕೂಡ ಮತ್ತವಳು ನೋಡುವ ಅಲ್ಲ. ನಿನ್ನಲ್ಲಿ ಹೇಳಿದ್ದ ಅವಳ ಮನಸ್ಸಿಗೆ ಗೊತ್ತುಂಟು. ಒಂದು ಸಲವು ನೀವು ಯಾಕೆ ಅವರಿಗೆ ಹೊಡೆದದ್ದು ನನ್ನಲ್ಲಿ 4 ಸಲ ಹೇಳಿಲ್ಲ. ಅವಳು 4 ಸಲ ಪೆಟ್ಟುಕೊಟ್ಟಲ್ವ ನಿಮಗೆ? ಯಾಕೆ ನನ್ನ ಗಂಡನಿಗೆ ಹೊಡೆದದ್ದು ಅಂತ ಒಂದು ಸಲವೂ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಅವಳಿಗೆ ಹೇಗೆ ಹೊಡಿಲಿಕ್ಕೆ ಆಗುದಿಲ್ಲಲ್ಲ. ನಾನಾದ್ರೂ ಹೊಡೆದದ್ದನ್ನು ನೋಡಿ ಸಮಾಧಾನ ಮಾಡ್ತೀನಿ. ಅಲ್ಲ, ಅವಳಿಗೆ ಉಪದ್ರ ಕೊಟ್ಟಿದ್ದು ಯಾರಿಗೆ ಗೊತ್ತು? ಅವಳಿಗೆ ಅವತ್ತಿನ ತಲೆಬಿಸಿ. ಅವಳು ಜೀವ ಇರುವಾಗ ನಿನ್ನ ತಾಯಿಯ ಜಾಗದಲ್ಲಿರುವ ಅವಳ ಹೆಗಲಿಗೆ ಕೈ ಹಾಕಿದ್ಯಲ್ವಾ, ಅದ್ರದ್ದು ಈಗ ತೀರಿಸಿಕೊಳ್ಳುದವಳು ಬೀಳಿ ಅವಳಿಗೆ ಬೀಳ್ಬೇಕು ಅಂತ. ಅದಕ್ಕೆ ನಾನು ಹೊಣೆಗಾರರಲ್ಲ, ಮತ್ತೆ ಅದಕ್ಕೆ ಕೇಳುವವರು ಹೇಳುವವರು ಇದ್ದರು. ಅವರ ನಿರ್ದೇಶ ಮೇರೆಗೆ ನಾನು ಆ ರೀತಿ ಬಾರಿ ಜಾಂಬವ್ರ ನಿನಗೆ ಮಂತ್ರಿಗಳಲ್ವಾ, ಹಾಗೆ ನನಗೆ ಕೂಡ ಮಂತ್ರಿಗಳು. ಅವರ ಯಾಕೆ ಹೇಳಿದ್ದು? ಈಗ ಜಾಂಬವರು ಹೇಳಲಿಕ್ಕೆ ಕಾರಣ ಏನು? ನೀನು ಸುಳ್ಳು ಪ್ರಚಾರ ಮಾಡಿದ್ದಿ. ಈಗ ಜಾಂಬವರು ನಾನು ಸತ್ರ ಸರಿಯಪ್ಪ, ನಾನು ಸತ್ತಿದ್ದೇನೆ ಅಂತ ನೀನು ಸುಳ್ಳು ಪ್ರಚಾರ ಮಾಡಿದ ಕಾರಣ ಸತ್ರ ಸರಿಯಪ್ಪ, ನಾನು ಸಾಯದೆ ನಾನು ಸತ್ತಿದ್ದೇನೆ ಅಂತ ಪ್ರಚಾರ ಮಾಡಿ ಇಡೀ ಊರಿಗೆ ಹಂಚಿದ ಆ ಎಲ್ಲ ನನ್ನದು ಉತ್ತರ ಕ್ರಿಯೆ ಉಂಟಲ್ವಾ, ಕೋಳಿಗೆ ಎಂತದೆಲ್ಲ ತಿಂದಿದ್ದಿ, ಅದನ್ನೆಲ್ಲ ಈಗ ಹೋಮನ ಮಾಡಿಸುದು. ಪ್ರಚಾರ ಮಾಡಿದ್ದು ನೀನು ಸುಳ್ಳು ಅಂತ ಯಾಕೆ ಆಗಬಾರ್ದು? ಏನು? ಯಾಕೆಂದ್ರೆ ನಿನಗೆ ಬೇಕಾದ್ರೆ ನಟಿ ಹೊಳೆಗೆ ಒಂದಷ್ಟು ವರ್ಷ ಇತ್ತುಕೊಂಡು ಆಮೇಲೆ ಈ ತಮ್ಮನ್ನು ಹೊರಗೆ ಹಾಕುವುದಕ್ಕೆ ಒಂದು ನನ್ನ ಹೆಂಡತಿ ಮೆರಡಿಗೆ ಮೊದಲೇ ಕಣ್ಣಿತ್ತು, ಆಮೇಲೆ ಅವರನ್ನು ನೀನು ಒಟ್ಟಿಗೆ ಕುಳಿತುಕೊಳ್ಳಬೇಕಾಗಿ ಆ ರೀತಿ ವೈರಸ್ಲಕ್ಕೆ ಯಾಕೆ ಆಗಲಿಲ್ಲ? ಹೌದೇನು? ನಿನ್ನನ್ನು ಹೊರಗೆ ಹಾಕಲಿಕ್ಕೆ ನನಗೆ 2 ವರ್ಷ ಅಲ್ಲ
ಎಲ್ಲ ಕಾಯ್ಬೇಕಾ? ಅಲ್ಲ, ಅಲ್ಲ. ಒಂದು ಕ್ಷಣ ಸಾಕು. ಅಲ್ಲ. ಅದೆಲ್ಲ ನಾಟಕ ಮಾಡ್ಬೇಕಾದ ಯಾರಿಗೆ? ನಾಟಕ ಮಾಡಬೇಕಾದ ಅನಿವಾರ್ಯತೆ ಯಾರಿಗೆ? ಹಾ. ಎದುರಿನಿಂದ ಮಾಡ್ಲಿಕ್ಕೆ ದೌರ್ಬಲ್ಯ ಇರುವವರೆಲ್ಲ ಹಿಂದಿನಿಂದ ನಾಟಕ ಮಾಡು. ವಾಲಿಗೆ ಒಂದು ಪ್ರಪಂಚದಲ್ಲಿ ಒಬ್ಬನನ್ನು ಎದುರಿಸಲಿಕ್ಕೆ ದೌರ್ಬಲ್ಯ ಅಂತ ಉಂಟಾ? ನಾವು ಕ್ರಯಕ್ಕೆ ಗೆಲ್ಲುವವರು. ಮತ್ತೆ ಎಚ್ಚರಿಸ್ತಾ ಇದ್ದೇನೆ. ಏನದು? ಏನು ಧೈರ್ಯ ಅಂತ ಕೇಳಿದ್ಯಲ್ಲ, ನಾವು ಏನು ಈ ಧೈರ್ಯ? ಧೈರ್ಯ ಅಂತ ನಿನಗೆ ಗಟ್ಟಿ ಕೊಡ್ಲಿಲ್ಲ, ಅದನ್ನ ಜನ್ಮಸಿದ್ಧ ಹಕ್ಕು ಅಲ್ಲ. ಮತ್ತೆ? ನನ್ನ ಅಪ್ಪನಿಗೆ ಅದು ಸರಿ. ಈಗ ನನಗೊಬ್ಬನಿಗೆ ಧೈರ್ಯ ಇರಬೇಕು ಅಂತ ನನ್ನ ವಾದ ಇಲ್ಲ. ಅದೇ 4 ಸಲ ಬಿಟ್ಟು ನಿನ್ನು ಮತ್ತೇನು ಧೈರ್ಯ ಅಂತ? ನನ್ನ ಹೆಂಡತಿಯನ್ನು ಪಡೆಯಬೇಕು, ಎಳೆಯಬೇಕು. ಆ. ಆ ಧೈರ್ಯ ನನ್ನಲ್ಲಿ ಇರುವುದು. ನಿನ್ಗೆ ಉಳಿದದ್ದಕ್ಕೆ ಸ್ವರ ಬರೆದಿರು. ನನ್ನ ಹೆಂಡತಿ ಅಂತ ಹೇಳುವಾಗ ಸ್ವಲ್ಪ ಇರ್ತದೆ. ನನ್ನ ಹೆಣ್ಣು ನನಗೆ ಬೇಕು. ಹಾ. ಯಾಕೆ ನನ್ನ ಪಾಲನೆಗಳ ಸತಿ ಹಾ. ಸಾಯುವವರೆಗೆ ನಾನೇ ಅವಳು ಸಾಕಬೇಕು. ಆ ಆತ್ಮವಿಶ್ವಾಸ ನಾನು ಅವಳ ಮದುವೆ ಆದದ್ದು. ಆದರೆ ಎಚ್ಚರಿಸ್ತಾ ಇದ್ದೇನೆ, ಏನದು? ನನ್ನ ಹೆಂಡತಿಯನ್ನು ಬಿಟ್ಟು ಕೊಟ್ಟರೆ ಲೇಸು, ಇಲ್ಲದ ಪರಿಣಾಮ ನೆಟ್ಟಗಾಗುವುದಿಲ್ಲ. ಸುಗ್ರೀವಲ್ಲ ನೀನು, ನಿನ್ನ ಕೊರಳು ಅನಿಷ್ಟದ ಕೊರಳೆ. ಸುಗ್ರೀವಲ್ಲದಕ್ಕೆ ಹೀನಗ್ರೀವ ಅಂತ ಹೆಸರಿಡಬೇಕು. ಹೌದೇನೋ? ನಿನಗೆ ನಿನ್ನ ಹೆಂಡತಿ ನನ್ನ ಬಳಿಯಲ್ಲಿರುವಾಗ ಏನಾಗ್ತದೆ? ನಾನು ಜೀವ ಇದ್ದೇನೆ. ಹೌದಾ? ಮತ್ತೆ ಏನಾಗ್ತದೆ ನೀವು ಕೇಳುದು? ಈಗ ನನ್ನ ಎದುರು ನಿನ್ನ ಹೆಂಡತಿಯನ್ನು ನಾನು ಇರಿಸಿಕೊಳ್ಳುವಾಗ ಏನೂ ಮಾಡ್ಲಿಕ್ಕೆ ಕೂಡದ ನಿನಗೆ ಒಳಗೆ ಉರಿ ಬರ್ತದ? ಹೌದು. ಮತ್ತೆ ಬರ್ತದ? ಬರ್ತದೆ. ಬರದೆ ನೋಡು, ಎಲ್ಲವನ್ನು ಮಾಡಬಲ್ಲ ಸಾಮರ್ಥ್ಯ ಇರುವ ನನ್ನ ಹೆಂಡತಿ ನಿನ್ನ ಬಳಿಯಲ್ಲಿರುವಾಗ ನನಗೆ ಹೇಗಾದಿತ್ತು ಪಾಪಿ? ನೀವು ಏನೂ ಕೂಡದೆ ಇರುವ ನಿನಗೆ ಒಳಗಿಂದ ಅಷ್ಟು ಉರಿ ಬರ್ತದೆ ಅಂತೆ. ಪ್ರಪಂಚವನ್ನೇ ನುಂಗಿ ನಡೆಯುವ ಸಾಮರ್ಥ್ಯ ಇರುವ ವಾಲಿ ಜೀವ ಇರುವಾಗ ನನ್ನ ಹೆಂಡತಿಯ ಹೆಗಲ ಮೇಲೆ ಕೈ ಹಾಕಿದ್ದಿ ಎಂದಾದ್ರೆ ಇದನ್ನು ಇಷ್ಟು ಬಿಟ್ಟದ್ದು ದೊಡ್ಡದು. ಅಂಗುಲ ತುಂಡು ಮಾಡಿ ಉಪ್ಪಿನಕಾಯಿ ಹಾಕಬೇಕಿತ್ತು. ಕೆಟ್ಟವನೇ ತಮ್ಮ ಎನ್ನುವ ಕಾರಣಕ್ಕಾಗಿ ಬಿಟ್ಟದ್ದು ಬಿಟ್ಟೆ ಇಡೀ ಪ್ರಚಾರ ಮಾಡಿದ್ದಲ್ವಾ? ನಾನು ಭಾವಿಸಿದ್ದು ಗುಹೆಗೆ ಹೋಗುವಾಗ ನಾನು ಹೋಗ್ಬೇಕಣ್ಣ, ನಾನು ಹೋಗ್ಬೇಕಣ್ಣ. ನೀನೆಲ್ಲ ಹೇಳಿದ್ದು? ಯಾರನ್ನಾದ್ರೂ ನಂಬಬಹುದು, ಈ 3 ಜನರನ್ನು ನಂಬಬಹುದು. ಯಾರನ್ನು? ಒಂದು, ನನಗೆ ಅಧಿಕಾರ ಬೇಡ, ನನಗೆ ಅಧಿಕಾರ ಬೇಡ, ನನಗೆ ಅಧಿಕಾರ ಬೇಡ ಅಂತ ಯಾರು ಹೇಳ್ತಾನೆ ಅವ ಹಿಂದಿನಿಂದ ಏನಾದ್ರೂ ಮಾಡ್ತಾನೆ ಅಂತ ಅರ್ಥ. ಇನ್ನೊಂದು ಏನು? ಕೆಲವು ಕಡೆ ಸರಿ ತಿನ್ನುದು, ನಾನು ಕೊಡ್ತೇನೆ, ನಾನು ಕೊಡ್ತೇನೆ, ಅವ್ ಕೊಡುವುದೇ ಇಲ್ಲ ಜೀವ ಮಾಡ್ತೇನೆ. ಇನ್ನೊಂದು ನೀರು, ನಾನು ಹೋಗ್ತೇನೆ, ನಾನು ಹೋಗ್ತೇನೆ. ಎಂತದ್ದು ನಾನು ಹೋಗ್ತೇನೆ? ನಾನು ಭಾವಿಸಿದ್ದು ನನ್ನ ಮೇಲಿನ ಪ್ರೀತಿಯಿಂದ ಇವ ಅಣ್ಣನಲ್ಲಿ ಹೇಳಿದ್ದು ಅಂತ. ಹೌದು. ಮತ್ತೆ ಗೊತ್ತಾಯ್ತು ನನಗೆ. ನಿನಗೆ ಗೊತ್ತುಂಟು ನಾನು ಒಳಗೆ ಹೋಗ್ತೇನೆ ಅಂತ. ನಾನು ಹೊರಗೆ ಬರುವಾಗ ಇಷ್ಟು ದೊಡ್ಡ ಬಂಡೆ ಇಟ್ಟಿದ್ದಿ ಪಾಪಿ. ಬಂಡೆ ಇಟ್ಟದ್ದು ನೀನು, ಗುಹೆಗಲ್ಲ. ನಿನ್ನ ಹೆಣ ಬಿತ್ತಂತ ಬಂಡೆ ಇಟ್ಟದ್ದು. ಹೌದಾ? ಯಾಕೆ ನನ್ನನ್ನು ಕೊಂದ್ರ ವಿಷಯ ಅಲ್ಲ, ಬಾಕಿ ಇದ್ದಾರಲ್ಲ ಅಲ್ಲಿ ಅದೆಷ್ಟೋ ಮಂದಿ ಕಪ್ಪು ಸೈನ್ಯ ಉಂಟಲ್ಲ, ಕೊಂದಿಲ್ಲ ಅವರನ್ನು ಕೊಂದು ಮುಗಿಸಿ. ಈಗ ನೀನು ನಿಜವಾಗಿ ನನ್ನ ಮೇಲೆ ಪ್ರೀತಿ ಇತ್ತ ನಿನ್ಗೆ? ನಿನಗೆ ಒಂದು ಹಣ್ಣು ಸಿಗುವಾಗ ನಾನು ತಿನ್ನುವ ಮೊದಲು ಅರ್ಧ ನಿನಗೆ ಕೊಟ್ಟು ಆಮೇಲೆ ತಿನ್ನುತ್ತಿದ್ದವ ಎನ್ನುವ ಪ್ರೀತಿ ಇದ್ರೆ ನೀನೇನು ಮಾಡ್ಬೇಕು? ಏನು? ಅವನ ಮೇಲೆ ಪ್ರತೀಕಾರ ತೀರಿಸಬೇಡ್ವಾ? ನೀನು ಮಾಡಿದ್ಯಾ? ಬಂಡೆ ಕಲ್ಲಿಟ್ಟೆ, ರಾಜ್ಯದ ಮೇಲೆ ಅಪೇಕ್ಷೆ, ನಿನಗೆ ವಾಲಿಯನ್ನು ನೇರ ಎದುರಿಸಲಿಕ್ಕೆ ಆಗ್ಲಿಲ್ಲ. ಕಾಯ್ತಾ ಇದ್ದು ಕಾಣ್ತದೆ. ಅದಕ್ಕೆ ಸರಿಯಾಗಿ ಅವ ಒಬ್ಬ ಬಂದ ಅನಿಷ್ಟದ ಮಾಯಾಗಿ ಸಿಕ್ಕಿದ. ಈಗ ಸಮಯ ಸಿಕ್ಕಿತ್ತು ಅಂತ ನಾನು ಗುಹೆ ಒಳಗೆ ಹೋಗುವವರೆಗೆ ಕಾದೆ. ಆಮೇಲೆ ಬಂಡೆ ಕಲ್ಲಿಟ್ಟೆ, ಇಲ್ಲಿ ಬಂದು ಪೀಠವನ್ನು ಏರಿ ನಿನ್ನ ಹೆಂಡತಿ ಎಡ ಕೈಯಲ್ಲಿ, ನನ್ನ ಹೆಂಡತಿ ಬಲ ಕೈಯಲ್ಲಿ, ಮತ್ತೆ ನಿನ್ನನ್ನು ಬಿಟ್ಟೇನೋ ನಾನು ಸತಿಯ ಕೊಡೆನು. ಸತಿಯ ಕೊಡೆನು ಯಾವಾಗಿನವರೆಗೆ? ನನಗೆ ಕಾಣಬೇಕು ನಿನಗೆ ಕೊಟ್ಟ ಶಿಕ್ಷೆ ಆಯ್ತು ಅಂತ. ನನಗೆ ಒಮ್ಮೊಮ್ಮೆ ಏನಾಗುದು ಗೊತ್ತುಂಟ? ಏನು? ಸಾಕು ಅಂತ ನಿನಗೆ ಹೆಂಡತಿ ಬಿಟ್ಟು ಕೊಡುವ ಅಂತ. ಹಾಗೇನು ಮಾಡ್ತಿ? ಆಗ ನಿನ್ನ ಈ ಕರ್ಕಶ ಸವದಿಂದ ಅಂತ ಕಡಿ. ಆಗ ನಿನಗೆ ರೋಗ ರೋಗ ಆಗುದಲ್ಲ, ನಿನ್ನ ಶಿಕ್ಷೆ ಹೆಚ್ಚಾಗುದು. ಈಗ ಒಬ್ಬ ನನ್ನ ಸೆರೆಮನೆಗೆ ಹಾಕ್ತೇವೆ ನಾವು, ಅವ ತಪ್ಪಿಸಿಕೊಂಡು ಹೋದ್ರೆ ಏನಾಗ್ತದೆ? ಈಗ 7 ವರ್ಷದ ಸೆರೆಮನೆ ಅಂತ ಒಬ್ಬನಿಗೆ ಇರ್ತದೆ. ಅವ 3.5 ವರ್ಷದಲ್ಲಿ ತಪ್ಪಿಸಿಕೊಂಡು ಹೋದ್ರೆ ಅವರನ್ನು ಹಿಡಿಬೇಕು. ಇರ್ತದೆ ಏನು 3.5 ವರ್ಷದಕ್ಕೆ 3.5 ವರ್ಷವೇ ಕೊಡುವುದಾ?
ಇನ್ನು 7 ವರ್ಷಕ್ಕಿಂತ ಹೆಚ್ಚಾಗುದಿಲ್ವಾ? ಹೌದು. ನಿನ್ಗೆ ಹೆಂಡತಿಯನ್ನು ಕೊಡುವ ಅಂತ ಹೇಳುವಾಗ ನೀನು ಕರೆಯುವಾಗ ನಿನ್ನ ಶಿಕ್ಷೆಯ ಪ್ರಮಾಣ ಹೆಚ್ಚಾಗುದು, ಅವಧಿ ಹೆಚ್ಚಾಗುದು. ನಿನ್ಗೆ ಒಂದು 100 ವರ್ಷದಲ್ಲಿ ಕೊಡುವ ಅಂತ ಹೇಳುವಾಗ ನೀನು ಕರೆಯುವುದು, ಆಗ ಮತ್ತೆ 150 ವರ್ಷ ಆಗುದು. ನೀನು ಸುಮ್ಮನೆ ಇರ್ತಿದ್ರೆ ಯಾವಾಗ ಕೊಡ್ತಿದ್ದ? ನಿನ್ನ ಈ ಹಾಳು ಬಾಯಿ ಉಂಟಲ್ವಾ, ಅದನ್ನು ಬಾಯಿ ಮುಚ್ಚಿಕೊಂಡು ಇರ್ತಿದ್ರೆ ಯಾವಾಗ ನಿನಗೆ ಹೆಂಡತಿ ಸಿಗುತ್ತಿಲ್ಲ. ನಿನ್ನೊಟ್ಟಿಗೆ ಹೆಂಡತಿಯನ್ನು ಕಳಿಸುದ, ನನ್ನೊಟ್ಟಿಗೆ ನಿನ್ನ ಹೆಂಡತಿ ಇದ್ದ ಕಾರಣ ಇಲ್ಲಿ ಆದ್ರೂ ಇದ್ರು, ಇಲ್ಲದಿದ್ರೆ ನಿನ್ನೊಟ್ಟಿಗೆ ಎಲ್ಲಿ ಆದ್ರೂ ಕಳೆಯುತ್ತಿದ್ರೆ ಉಂಟಲ್ವಾ, ಯಾರ್ಯಾರು ಕೊಂಡು ಹೋಗ್ತಿದ್ರೆ ದುರ್ಬಲ ರಣಹೇಡಿ ಅವನು ಸತಿಯ ಕೊಡೆನು ಜವದಿ ಮರಳಿ ಹೋಗಲ್ಲ, ನೀನು ಹಿಂದೆ ಪಡೆದ ಬಂಗ ಎಲ್ಲ ಮರೆತ ಸಾಕಾಗಿ ಹೋಗಿದೆ. ನಿನ್ನ ಏಳು ಬೀಳಿದ ನಾಲಿಗೆಯಲ್ಲಿ ಏನು ಬೇಕಾದ್ರೆ ಮಾತಾಡ್ತಿ. ಮತ್ತೆ ನಿನ್ನ ನಾಲಿಗೆ ನಾನು ಕುಕ್ಕುವುದಿಲ್ಲ. ನಿನ್ನ ನಾಲಿಗೆಯಲ್ಲಿ ಎಷ್ಟು ಎಲುಬು? ಎಲ್ಲರಿಗ ನಾಲಿಗೆಯಲ್ಲಿ ಎಲುಬಿಲ್ಲ, ಯಾರ ನಾಲಿಗೆಯಲ್ಲಿ ಎಲುಬಿಲ್ಲ. ಆದರೆ ನಾನು ಯಾವತ್ತು ಕುಕ್ಕುವುದಕ್ಕೆ ಸಾಧ್ಯವೇ ಇಲ್ಲ. ನೀನು ಕುಕ್ಕುವುದೆಲ್ಲಿದ್ದ? ಯಾಕೆ? ಸತ್ತ ಕೋಳಿಗೆ ನೀರಾದ್ರೆ ಕೃಷಿ ಆದ್ರೆ ಈ ಬಂಗಾರವನ್ನು ಬೆಂಕಿಯಲ್ಲಿ ಕಾಯಿಸಿದಷ್ಟು ಅಥವಾ ಸುತ್ತಿಯಲ್ಲಿ ಬಡಿದಷ್ಟು ಅದಕ್ಕೆ ಖಾದ್ಯ ಹೆಚ್ಚೇ ಆಗುವುದು. ಹೌದಾ? ನಾನು ಪೆಟ್ಟು ತಿಂದಷ್ಟುಂಟಲ್ಲ, ದಿನ ದಿನ ಬಲವಂತನೇ ಆಗುವುದು, ಬಲಯುತನೇ ಆಗುದು. ಮತ್ತು ನಿನಗೆ ಪೆಟ್ಟು ತಿಂದು ಬಲಯುತ ಆಗುದಲ್ವ? ಮತ್ತೆ ಪೆಟ್ಟು ತಿಂದು ಕೆಲವರಿಗೆ ಅಭ್ಯಾಸ ಆಗುದು, ಮತ್ತೆ ಪೆಟ್ಟು ತಾಗುದಿಲ್ಲ. ಹೌದು. ಬಂಗಾರಕ್ಕೆ ಪೆಟ್ಟು ಬಿದ್ರೆ ಅದಕ್ಕೆ ಸರಿ ಆಗ್ತದೆ, ಏನು ಕಾಂತಿ ಹೆಚ್ಚಾಗ್ತದೆ, ಅದಕ್ಕೆ ಒಂದು ಆಕಾರ ಬರ್ತದೆ. ಈ ಮನುಷ್ಯರಿಗೋ ಬುದ್ಧಿಜೀವಿಗಳಿಗೋ ಪೆಟ್ಟು ಬಿದ್ರೆ ಒಂದೋ ಅವನಿಗೆ ಪೆಟ್ಟು ತಿಂದು ಅಭ್ಯಾಸ ಆಗುದು, ಇಲ್ಲದ್ರೆ ಗಂಟು ಮುರಿಯುವುದು. ನನಗೆ ಪೆಟ್ಟು ತಿಂದ್ರೆ ಖಂಡಿತ ಬೇಸರ ಇಲ್ಲ. ಯಾಕೆ ನಿನ್ನ ಸಾಲ ಕೈದ ಬಿಟ್ಟಿದ್ದಲ್ಲ, ಅಣ್ಣನಲ್ವಾ? ಆದ್ರೆ ಅಣ್ಣನೆಂಬ ಮಹಾ ಮಮಕಾರ ಇನ್ನು ಹೋಗ್ತದೆ. ಎಚ್ಚರಿಸ್ತಾ ಇದ್ದೇನೆ, ಮೊದಲ ಹಾಗೆ ಭಾವಿಸಬೇಕು. ನಿನಗೊಂದು ವಿಷಯ ಹೇಳ್ಬೇಕು, ಈ ಅಲ್ಲಾಡುತ್ತಿರುವ ಹಲ್ಲುಂಟಲ್ಲ, ಅದು ಇರುವುದಕ್ಕಿಂತ ಹೋಗುದೇ ಹೌದೌದು ಒಳ್ಳೇದು. ಯಾಕೆ? ಆಗಾಗ ಉಪದ್ರ ಕೊಡ್ತದೆ. ನಿನ್ನಂತ ತಮ್ಮನ ಮಮಕಾರ ಉಂಟಲ್ವಾ, ಅಲ್ಲಾಡುವ ಹಲ್ಲು ನಮ್ಮ ಬಾಯಲ್ಲಿ ಇದ್ದಾಗೆ ಅದನ್ನು ತೆಗ್ದು ಎಸೆಯುವುದೇ ಒಳ್ಳೇದು. ನಾನು ಎಸೆಯಲಿಲ್ಲ, ಯಾಕೆ ಗೊತ್ತುಂಟ? ಒಂದೇ ಒಂದು ಕಾರಣಕ್ಕೆ. ಯಾಕೆ? ನನ್ನ ಅಪ್ಪ ವಾನಪ್ರಸ್ಥಕ್ಕೆ ಹೋಗುವಾಗ ಹೇಳಿದ್ದಾರೆ, ಸ್ವಲ್ಪ ನೋಡಿಕೋ ಅಂತ. ಅದಕ್ಕೆ ಬೇಕಾಗಿ ಬಿಟ್ಟದ್ದು ಹೊರತು, ಇಲ್ಲದ್ರೆ ನೀನು ಹಂಚಿದ್ಯಲ್ವ ಹೋಳಿಗೆ ಅಲ್ವಾ, ಅದನ್ನೆಲ್ಲ ನಾನು ಯಾವಾಗಲೂ ಮಾಡಿ ಮುಗಿಸಿ ಆಗ್ತಿತ್ತು. ನಿನ್ನ ಉತ್ತರ ಕ್ರಿಯೆ ಮಾಡಿ. ನಿನಗೆ ಗೊತ್ತಿಲ್ಲ ನಿನ್ನ ಆಯುಷ್ಯ ರೇಖೆ ಮುಗಿಯುತ್ತಾ ಉಂಟು ಎಂಬುದು ನಿನಗೆ ಗೊತ್ತಿಲ್ಲ. ಹೌದಾ? ಮೊದಲ ಹಾಗೆ ಭಾವಿಸಿಕೊಳ್ಳಬೇಡ. ಹೇಗೆ? ಋಷಮುಖದಿಂದ ಹಿಡಿದು ಜ್ಯೋತಿಷ್ಯರಲ್ಲಿ ಹೋಗಿದ್ದೆ, ಬ್ರಹ್ಮದೇವನಲ್ಲಿ ಹೋಗಿದ್ದೆ. ಆ ಎದೆಗಾರಿಕೆಯಿಂದ ನಿನ್ನ ಮತ್ತೆ ಎದುರಿಸಿ ಗೊತ್ತಾಗುದು ನಿಮಗೆ? ಎದೆಗಾರಿಕೆ ಇರ್ತಿದ್ರೆ ನೀನು ಯಾವಾಗ ಸಾಯ್ತೀನಿ? ಎದುರೇ ನಿನ್ನ ಹೆಂಡತಿಯನ್ನು ಕೊಂಡು ಹೋಗುವಾಗ ಒಬ್ಬ ಎದೆಯಲ್ಲಿ ಸ್ವಲ್ಪ ಬಿಸಿ ಇರುವವ ಯಾವಾಗ ಆತ್ಮಹತ್ಯೆ ಮಾಡಿಕೊಳ್ತಿದ್ದ? ಈಗ ನೀನು ಬದುಕಿದ್ದ, ನೀನದು ಜೀವಂತ ಹೆಣ ಅಲ್ಲ. ಮೊದಲ ನೀನ ಆ ಪರಿಣಾಮ ನೀನೆಲ್ಲ ಅನುಭವಿಸಿದ್ದು. ಮೊದಲ ಹೆಂಡತಿಯನ್ನು ಹೋದ ನನ್ನೊಟ್ಟಿಗೆ ನಿನ್ನ ಹೆಂಡತಿ ಬರುವಾಗ ಅವಳನ್ನು ಕೂಡ ಆಕ್ಷೇಪ ಇರಲಿಲ್ಲ, ಆಯ್ತಾ? ಅವರನ್ನು ಪ್ರೀತಿ ನನ್ನ ಒಪ್ಪಿದ್ದಾಳೆ, ಮಗನನ್ನು ಸಾಕಿದ್ದೇನೆ, ಖಾಲಿ ಬೇಡ ಅಂತ ಹೇಳಿ ಖಾಲಿಯಬೇಕು ಅಂತ ಹೇಳಿ ಅವಳನ್ನು ನೋಡಿದ್ದೇನೆಂದು ಸಂತೋಷದಿಂದ ನೋಡಿದ್ದೇನೆ. ಮತ್ತೆ ಅವಳಿಗೆ ಗೊತ್ತುಂಟು ನಿನ್ನ ಬುದ್ಧಿ. ಯಾಕೆ? ಒಂದು ವೇಳೆ ಅವಳು ಬೇಡ ಅಂತ ಹೇಳ್ತಿದ್ರೆ ಏನು ಮಾಡ್ತಿದ್ದೆ? ಅವಳನ್ನು ಇಡ್ತಿರ್ಲಿಲ್ಲ, ಅವಳ ಮಗನನ್ನು ಇಡ್ತಿರ್ಲಿಲ್ಲ. ಮಗನಿಗೆ ಬೇಕಾಗಿ ಅನಿವಾರ್ಯವಾಗಿ ನಿನ್ನ ಭಯೋತ್ಪಾದಕ ಬುದ್ಧಿ ಗೊತ್ತಿದ್ದ ಕಾರಣ ಪಾಪ ಎಷ್ಟು ನೋವು ಪಟ್ಟಿದ್ದಾಳೆ ನಿನ್ನ ಬಳಿಯಲ್ಲಿ ಕುಳಿತುಕೊಂಡು. ಆ ತಾರೆಯ ಕಷ್ಟ ಏನು ಅಂತ ನನಗೆ ಗೊತ್ತು. ನೀನು ನನ್ನಲ್ಲಿ ಬಂದು ಅದನ್ನು ಸಮರ್ಥನೆ ಮಾಡ್ತೀಯ. ಈಗ ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ನಿನ್ನನ್ನು ಮುಗಿಸಲಿಕ್ಕೆ ಬಂದದ್ದು ಗೊತ್ತು ನಾನು. ನಮ್ಮದೆಲ್ಲ ಬಂದ ಮೇಲೆ ಎರಡರಲ್ಲಿ ಒಂದು ಅಂತ ಇಲ್ಲ. ಮೊದಲೇ ಬರುವಾಗಲೇ ಒಂದು ತೀರ್ಮಾನ ಮಾಡಿಯೇ ಬರ್ತೇವೆ, ಅದನ್ನು ಮಾಡದೆ ಬಿಡುವುದಿಲ್ಲ.
ವ್ಯವಹಾರ ಇರುದ ಪಾಪಿ ಕೆಟ್ಟವ. ನೋಡಿ ಯಾವಾಗಲೂ ಸ್ವಲ್ಪ ಹೊತ್ತು ಹೋರಾಟ ಮಾಡ್ತಿದ್ದ, ಇವತ್ತು ಬೇಗ ಬಿದ್ದಿದ್ದಾನೆ, ಗಾಳಿಗೆ ಬಾಳೆಗಿಡ ಬಿದ್ದ ಹಾಗೆ. ಅದು ಅದು ಅವನು ಒಮ್ಮೆಲೆ ಬಿಡುದಿಲ್ಲ, ಒಂದು ಹಂತ ಅಂತ ಬಿಡುದವ. ಮೊದಲು ಕೂತ್ಕೊಂಡು ಇವನದ್ದು ಮೊದಲಿಗೆ ಇದು ವಜ್ರಾಸನ ಶವಾಸನ ಎಲ್ಲ ಒಂದೊಂದು ಹಂತ ಹಂತದಲ್ಲಿ ಮಾಡುದು. ಪಾಪಿ ಹಣೆ ಬರ ಕೆಟ್ಟವ. ಏನು ಉಪದ್ರ ಗೊತ್ತುಂಟ, ಸ್ವಲ್ಪ ಉಪದ್ರವ. ಇವ ಇರುವಾಗ ನಮಗೆ ಮನೆ ಬಿಟ್ಟು ಹೋಗ್ಲಿಕ್ಕೆ ಗೊತ್ತುಂಟ. ಏನು ಸಮಸ್ಯೆ? ಇವನದ್ದು ಪೂರ್ತಿ ನಂಬಿಕೆ ಇಲ್ಲ. ಅವ ಎಷ್ಟು ಸಮಯದಿಂದ ಕರೀತಿದ್ದಾನೆ ಗೊತ್ತುಂಟ? ಯಾರು? ನನ್ನ ಮಿತ್ರ ರಾವಣ. ಒಂದು ಅವಕರಣ ಕೂಟಕ್ಕೆ ಬಾ ಅಂತ, ಒಂದು ತಿಂಗಳು ಒಂದು ವಿಹಾರ ಎಲ್ಲ ಮಾಡಿ ನಾವು ಸಂತೋಷ ಅನುಭವಿಸುವ ಅಂತ. ನನಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಯಾಕೆ ಗೊತ್ತುಂಟ? ನಾನು ಎಲ್ಲಿಯಾದ್ರೂ ಹೋದ್ರೆ ಇವ ಮನೆಗೆ ಬಂದು ಎಲ್ಲರೂ ಕೊಂಡು ಹೋದ್ರೆ ನಂಬಲಿಕ್ಕೆ ಆಗುದಿಲ್ಲ. ಇವನನ್ನು ಕೊಲ್ತಿದ್ದೆ. ಇವನನ್ನು ಕೊಂದ್ರೆ ಈ ಮಲೆನಾಡಿನ ಚಳಿಯಲ್ಲಿ ನಾನೇ ಸ್ನಾನ ಮಾಡಬೇಡುವ ಈ ತಣ್ಣೀರಿನಲ್ಲಿ. ಏನಾದ್ರೂ ತಮ್ಮನಾಗಿ ಹುಟ್ಟಿ ಸತ್ತಿದ್ದಾನಲ್ಲ, ಹಾಗಾಗಿ ಎರಡು ಓದಿದ್ದೇನೆ. ಯಾಕೆ ಗೊತ್ತುಂಟ? ಇನ್ನು 1 ವರ್ಷ ಹೆಂಡತಿಯ ನೆನಪಾಗಬಾರ್ದು, ಅದಕ್ಕೆ ಸೊಂಟಕ್ಕೆ ಬೆಕ್ಕಿ ಕ್ರೂಳ ಹಾಗು. ಎಲ್ಲಿಯಾದ್ರೂ ನನ್ನ ಹೆಸರು ಹೇಳಿ ಬದುಕು, ಬದುಕುವುದಲ್ಲ ಹೀಗೆಲ್ಲ ಪೆಟ್ಟು ತಿಂದು ಬದುಕುವ ಬದುಕಿಗೆ ಸಾಯುವುದು ಅಂತ ಹೇಳುದು. ಸಾಯಿ